ಇವರು ಈಗಿನ್ನೂ 22 ವರ್ಷದ ವಿದ್ಯಾರ್ಥಿಗಳು. 10 ಕನಸು, 100 ಆಸೆ ಹೊತ್ತು ಕನಸಿನ ಬೆಂಗಳೂರು ಸೇರಿದ್ದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಆದ್ರಿಂದು ಮಿಡ್ ನೈಟ್ ಜಾಲಿ ರೈಡ್ ಮೂವರ ಜೀವ ಕಸಿದಿದೆ. ಹೆತ್ತವರ ಗೋಳಾಟ ಹೇಳತೀರದಾಗಿದೆ. ಸ್ನೇಹಿತರ ಕಂಬನಿ ಬಿಕ್ಕಿ ಬಿಕ್ಕಿ ಬರುತ್ತಿದೆ. 10 ಕನಸು ಹೊತ್ತು ದೂರದ ಊರಿನಿಂದ ಬೆಂಗಳೂರಿಗೆ ಬಂದಿದ್ದ ವಿದ್ಯಾರ್ಥಿಗಳು ಜಾಲಿ ರೈಡ್ಗೆ ಹೋಗಿ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಹೌದು, ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕುದೂರು ಠಾಣೆ ವ್ಯಾಪ್ತಿಯ ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ಈ ಅಪಘಾತ ಸಂಭವಿಸಿದೆ. ಬೆಂಗಳೂರಿನ ಆಚಾರ್ಯ ಹಾಗೂ ಸಪ್ತಗಿರಿ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದ ಮನೋಜ್, ಅಭಿ, ನವೀನ್ ರಾತ್ರಿ ಊಟ ಮುಗಿಸಿ ಬೆಳಗಿನ ಜಾವ ಮಳವಳ್ಳಿ ಬಿರಿಯಾನಿ ಸವಿಯಲು ಜಾಲಿ ರೈಡ್ ಹೋಗ್ತಾ ಇದ್ರು. ಹೆದ್ದಾರಿಯಲ್ಲಿ ರಭಸವಾಗಿ ಲಾರಿಗೆ ಗುದ್ದಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಎಲ್ಲರೂ ಕಾಲೇಜ್ ಹೋಗ್ತಾರೆ. ಅದೇ ಸರ್, ಆಚಾರ್ಯ ಕಾಲೇಜು, ನನ್ನ ಮಗ ಕೃಷ್ಣ ಕಾಲೇಜ್ ಓದೋದು. ಅವ್ರು ಸಪ್ತಗಿರಿ ಕಾಲೇಜಲ್ಲಿ ಓದ್ತಾಯಿದ್ರು. ನೈಟ್ ರೈಡ್ ಅಂತ ಹೋಗ್ತಾ ಇದ್ದಾರೆ. ಇದು ತಪ್ಪಾಗಿದೆ ತುಂಬ. ಅದು ಊಟ ಎಲ್ಲ ಮುಗಿಸ್ಕೊಂಡು 1 o'clock ಹೋಗಿದ್ದಾರೆ. ಅವ್ರ ಫ್ರೆಂಡ್ಸಲ್ಲಿ ಹೇಳಿದ್ದಾರೆ ಬೇಡ ಇಲ್ಲ ಊಟಕ್ಕೆ ಅಂದರೆ ಇಲ್ಲಿ ಯಾವುದೋ ಕುಣಗಲ್ ಹತ್ರ ಯಾವುದೋ ಬಿರಿಯಾನಿ ಊಟ ಏನೋ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ಅದು. ಸೊ ಇವ್ರು ಏನು ಮಾಡಿದ್ದಾರೆ, ನೈಟ್ 1 o'clock ಬಿಟ್ಟಿದ್ದಾರೆ. ಸೊ 1 o'clock ಬಿಟ್ಟಿದ್ದಾರೆ. ನನಗೆ 2:30ಗೆ ನನ್ನ ಮಗನಿಗೆ ಫೋನ್ ಬಂತು. ಸೊ ನೋಡಿದ್ರೆ ಈ ಥರ ಅತಾಚುರ ಆಗಿಬಿಟ್ಟಿದೆ. ಸರ್, ಈಗ ಮಿಡ್ ನೈಟ್ ಹೊತ್ತು ಬೈಕ್ ರೈಡಿಂಗ್ ಹೋಗ್ತಾರೆ, ಅದು ತುಂಬ ತಪ್ಪಿದೆ ಸರ್. ಇವಾಗ ಪೇರೆಂಟಾಗಿ ಹೇಳ್ತೀನಿ, ಮಕ್ಕಳಿಗೆ ಆಫ್ಟರ್ 7 o'clock 8 o'clock ಆಚೆ ಕಳಿಸ್ಲೇಬಾರ್ದು ಸರ್. ದಾವಣಗೆರೆಯ ಜಗಳೂರು ಮೂಲದ ಮನೋಜ್, ಹಾಸನದ ಬೇಲೂರು ಮೂಲದ ಅಭಿ ಹಾಗೂ ರಾಯಚೂರು ಮೂಲದ ನವೀನ್ ಬೆಂಗಳೂರಿನಲ್ಲಿ ಸ್ನೇಹಿತರೊಡನೆ ರೂಮ್ ಮಾಡಿಕೊಂಡು ವ್ಯಾಸಂಗ ಮಾಡ್ತಿದ್ರು. ಮನೋಜ್ ಹಾಗೂ ಅಭಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ನವೀನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಜಾಲಿ ರೈಡ್ ಹೊರಡುವ ಮುನ್ನ ಸ್ನೇಹಿತರೊಟ್ಟಿಗೆ ಕೂತು ಊಟ ಮಾಡಿದ್ದಾರೆ. ಫ್ರೆಂಡ್ಸ್ ಹೇಳೋಕ್ಕಲ್ಲ, ಚೆನ್ನಾಗಿದ್ದವ್ರು, ಜೊತೆಗಿದ್ದವರು ಹೆಂಗಿದ್ರು ಅಂದರೆ ತಮ್ಮನ ಥರನೇ ಇದ್ದ. ಯಾಕಂದ್ರೆ ನಾನು ಸೀನಿಯರ್, ಅವನಿಗೆ ತಮ್ಮನ ಥರ ಇದ್ದವನು. ಈಗ ಹಿಂಗೆ ಆಗೈತಿ, ಏನು ಹೇಳೋದು ಅಂತ ಗೊತ್ತಾಗಲ್ಲ ನಮಗೂ. ತಮ್ಮನ ಥರ ಬಂದಾಗೆಲ್ಲ ಅಣ್ಣ ಅಣ್ಣ ಅಂತ ಮಾತಾಡ್ತಿದ್ದವನು. ಈಗ ಒಂದೇ ಸತಿ ನೈಟ್ 5 ಗಂಟೆಗೆ ಮೆಸೇಜ್ ವಿಷಯ ಬರ್ತಿದ್ದಂಗೆ ಒಂಥರ ಆಗೋಯ್ತು. ಆಗಿಂದಾಗಲೇ ಬಂದು ಹೆಂಗಿದ್ದ ಅಂದರೆ ಸ್ವಂತ ತಮ್ಮನ ಥರನೇ ಇದ್ದ ಹೇಳ್ಬೇಕು ಅಂದರೆ. ಯಾಕಂದ್ರೆ ನಾನು ಸೀನಿಯರಾಗಿ ಅಲ್ಲೇ ಫ್ಯಾಕಲ್ಟಿ ಅದು. ಹಾಗಾಗಿ ಅವ್ನು ಅವಾಗಿಂದನೇ ಗೊತ್ತಲ್ಲ, 4 ವರ್ಷದಿಂದ ಗೊತ್ತು. ತಮ್ಮನ ಥರ ಇದ್ದವನು ಈಗ ಒಂದೇ ಸತಿ ಈ ಥರ ಆಯಿತು, ಬೇಜಾರಾಗುತ್ತೆ. ಅವನು ಒಳ್ಳೆ ಹುಡುಗ. ಹೇಳ್ಬೇಕು ಅಂದರೆ ಕಾಲೇಜಲ್ಲಿ ಎಷ್ಟು ಒಳ್ಳೆ ಹುಡುಗ ಅಂದರೆ, ಕಾಲೇಜಿಗೆ ಕ್ಲಾಸಿಗೆ ಬರೋನು ಕರೆಕ್ಟಾಗಿ, ಜೊತೆಗೆ ಈವೆಂಟ್ಗಳಿದ್ದಾಗ ವಾಲಂಟಿಯರ್ ಮಾಡೋನು. ನನ್ನ ಜೊತೆ ನನ್ನ ಕೆಳಗಡೆ ಎಷ್ಟೊಂದು ವಾಲಂಟಿಯರ್ ಮಾಡೋನು, ಅವನು ಚೆನ್ನಾಗಿ ಮಾಡೋನು. ಸಡನ್ನಾಗಿ ಹಿಂಗಾಯ್ತು ಅಂದಾಗ ಇವಾಗಲೂ ವಾಲಂಟಿಯರ್ ಮಾಡ್ತಿದ್ದ. ಈಗ ನೈಟ್ ಎಂತ ಒಳ್ಳೆ ಹುಡುಗ ಅಂತ ಇದ್ದವನು. ಇವಾಗ ನೋಡಿದ್ರೆ ನೀವೇ ಫ್ಯಾಕಲ್ಟೀಸು ಬಂದಿದ್ದಾರೆ, ಅವ್ರ ಫ್ಯಾಕಲ್ಟೀಸೇ ಹೇಳ್ತಿದ್ದಾರೆ ಅಷ್ಟು ಒಳ್ಳೆ ಹುಡುಗ ಇದ್ದವನು. ಈಗ ಸಡನ್ನಾಗಿ ಹಿಂಗಾಯ್ತು ಅನ್ನೋ ನಮಗೂ ವರ್ಗಿಸ್ಕೊಳಕ್ಕೆ. ಅವ್ರು ಬೇಲೂರು, ಒಬ್ಬ ಬೇಲೂರವನು, ಇನ್ನೊಬ್ಬಂದು ಗೊತ್ತಿಲ್ಲ. ಬೇರೆ ಕಡೆ ಇಲ್ಲಿ ರೂಮ್ ಮಾಡ್ಕೊಂಡಿದ್ರು, ಕಾಲೇಜ್ ಹತ್ರ ರೂಮ್ ಮಾಡ್ಕೊಂಡಿದ್ರು. ಮಿಡ್ ನೈಟ್ ಊರಿಗೇನೋ ಹೋಗ್ತೀವಿ ಅಂತಿದ್ರು, ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ನಮಗೂ ಊಟ ಮಾಡಕ್ಕೆ ಅಂತ ನಮಗೂ ಬೇರೆ ಕಡೆ ಹೋಗ್ತಾ ಇದ್ರು. ಆ ಗ್ಯಾಪ್ ಅಲ್ಲಿ ಏನೋ ಆಗೈತೆ ನಮಗೂ. ಯಾಕಂದ್ರೆ ವಿಷಯ ಬಂದಿದ್ದು 5 ಗಂಟೆಲೆ. ವಿಷಯ ಬಂದಿದ್ದ ತಕ್ಷಣ ನಮಗೂ ಜಾಸ್ತಿ ಕೇಳೋಕ್ಕಾಗಲಿಲ್ಲ. ಯಾಕಂದ್ರೆ ಜೊತೆಗಿದ್ದವನು ತಮ್ಮನ ಥರ ಇದ್ದವನು ಹಿಂಗಾಯ್ತು ಅಂತ ಆಯ್ತಲ್ಲ, ಏನು ಜಾಸ್ತಿ ವಿಷಯ ಕೇಳಲಿಲ್ಲ. ಸಡನ್ನಾಗಿ ಬಂದ ಬಂದು ಇಲ್ಲೇ ಮನೆ ಇರೋದು ನಮ್ದು ಎಲ್ಲ, ಈ ಕಡೆ ಸೈಡೆ ಮನೆ ಇರೋದು. ಅವ್ನು ಬೇರೆ ಕಡೆಯಿಂದ ಬಂದಿದ್ದ, ಹಂಗೂ ಅಣ್ಣ ಅಂತ ಓಡಾಡ್ಕೊಂಡಿದ್ದವನು. ಏನು ಮಾಡೋಕ್ಕಲ್ಲ, ಈ ಥರ ಆಯ್ತು. ಹೇಗಿದ್ರು ಅನ್ನೋದಕ್ಕಿಂತ ಕಾಲೇಜ್ ಒಳಗಡೆ ಬೇಡ ನಮಗೆ, ಕಾಲೇಜ್ ಆಚೆ ಕಡೆ ಸ್ವಂತ ತಮ್ಮ ಇದ್ದಂಗಿದ್ದ. ಹೆಂಗೆ ಅಂದರೆ ಈಗ ಒಡ ಹುಟ್ಟಿದವ್ರಿಗಿಂತ ಚೆನ್ನಾಗಿದ್ದ ಅವನು. ಏನಿದ್ರು ನಮ್ ಕೇಳ್ದಿಲ್ದಂಗೆ ಏನು ಮಾಡ್ತಿರ್ಲಿಲ್ಲ. ಅಣ್ಣ ಅದ್ ಮಾಡೋಣ, ಅಣ್ಣ ಇದ್ ಮಾಡೋಣ, ಹಂಗಿರೋಣ ಹಿಂಗಿರೋಣ,
ಅಂತ ಎಲ್ಲ ಇದ್ದವರು ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದು ಚೆನ್ನಾಗಿದ್ದು ಎಲ್ಲರೂ ಇದ್ದು ಒಬ್ರ ಹತ್ರ ಕೆಟ್ಟವನಾದವನಲ್ಲ ಅವನು. ಈಗ ಊಟ ಮಾಡಕ್ಕೆ ಅಂತ ಹೋಗ್ತಿದ್ರಂತೆ, ಅವಾಗ ಸಡನ್ ಆಗಿ ಆಕ್ಸಿಡೆಂಟ್. ಇದು ಮಾವಳ್ಳಿ ಬಿರಿಯಾನಿ ಅಂತ ಇದೆಯಲ್ಲ, ಅಲ್ಲಿಗೂ ಅವ್ರು 3 ಜನನೇ ಹೋಗ್ತಾ ಇದ್ದಿದ್ದು. ಊಟಕ್ಕೆ ಹೋಗ್ಬೇಕು ಅಂತ ಹೋಗಿದ್ದಾರೆ, ಕ್ಲೋಸ್ ಆಗಿದೆ ಅಂದ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗಿದ್ದಾರೆ ಅಂತ ನಮಗೆ ಬಂದಿರೋ ವಿಷಯ. ಆದರೆ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಏನಾಗಿದೆ ಅಂತ, ಯಾಕಂದ್ರೆ 3 ಜನನೂ ಇದ್ದಿದ್ದು 3 ಜನನೂ ಡೆತ್ ಆಗಿದಾರಲ್ಲ, ನಮಗೂ ಏನು ಅಂತ ವಿಷಯ ಗೊತ್ತಿಲ್ಲ ಕರೆಕ್ಟಾಗಿ. ಈಗ ರಾತ್ರಿ ಈ ಥರ ರೈಡಿಗೆ ಬಂದಿದ್ದಾರೆ ಬಿರಿಯಾನಿ ತಿನ್ನಕ್ಕೆ ಅಂತ ಬಂದವರು ಈ ಥರ ದುರ್ಮರಣ ಮಾಡ್ತಾರೆ. ಇನ್ನೂ ಭಾಳ ಬದುಕಬೇಕಿದ್ದವರು, ಓದಬೇಕಿದ್ದವರು, ಫ್ಯಾಮಿಲಿಯವ್ರು ತುಂಬ ಆಸೆ ಕಟ್ಟಿರ್ತಾರೆ, ಕನ್ಸು ಕಟ್ಟಿರ್ತಾರೆ, ಎಲ್ಲ ಸಕ್ಕತ್ತಿದ್ದಾರೆ. ಏನು ಮಾಡೋಕ್ಕಾಗುತ್ತಣ್ಣ, ಈಗ ನಾವು ಏನೂ ಆಗಬಾರ್ದು ಅಂತ ಇದ್ದು ನೈಟ್ವರೆಗೂ ನಮ್ಮ ಜೊತೆ ಇದ್ದರು, ಮಾತಾಡ್ಕೊಂಡಿದ್ರು, ಎಲ್ಲ ಚೆನ್ನಾಗಿದ್ದು. ಬೆಳಗ್ಗೆ ಈ ಥರ ವಿಷಯ ಕೇಳ್ತೀವಿ ಅನ್ನೋದು ನಮಗೆ ಒಂದು ಕೆಟ್ಟದಾಗೈತೆ. ಹೇಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಣ್ಣ ಎಲ್ಲ ಚೆನ್ನಾಗಿದ್ದಾರೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅಂದರೆ ಈಗ ನಾವು ಫ್ರೆಂಡ್ಶಿಪ್ಪಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನು ಎತ್ತ ನಾವು ತಿಳ್ಕೊಳಕ್ಕೆ ಹೋಗಿಲ್ಲ ಜಾಸ್ತಿ. ಯಾಕೆಂದರೆ ಈಗ ಬಂದಾಗ ನಮಗೊಂದು ತಮ್ಮಂದಿರ ಥರ ಇದ್ದಾಗ ಸರಿ ಆಯಿತು. ಹಂಗೆ AML ಓದ್ತಾ ಇದ್ರು, ಒಬ್ಬ AML, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಇಬ್ರು ಸಪ್ತಗಿರಿ ಕಾಲೇಜು, ಒಬ್ರು ಆಚಾರ್ಯ ಕಾಲೇಜು. ಮನೋಜು ಮತ್ತೆ ನವೀನ್ ಅನ್ನೋರು ಸಪ್ತಗಿರಿ ಕಾಲೇಜು, ಅಭಿ ಅನ್ನೋನು ಆಚಾರ್ಯ ಕಾಲೇಜು. ಎಲ್ಲ ರೂಮ್ಮೇಟ್ಸ್. ಆಚಾರ್ಯ ಕಾಲೇಜ್ ಕಾಟೇಜ್ ಅಂತ ಇದೆ, ಅಲ್ಲಿ ಮಾಡ್ಕೊಂಡಿದ್ರು. ಇಬ್ರು ಬೇಲೂರವರು, ಒಬ್ಬ ದಾವಣಗೆರೆ. ಎಲ್ಲ ಬರ್ತಾ ಇದ್ದಾರೆ, ಇನ್ನೊಬ್ರು ಫ್ಯಾಮಿಲಿಯವ್ರು ಬರಬೇಕು. ಅವ್ರನ್ನು ಡೆತ್ ಆಗಿದ್ದಾನೆ, ಅವ್ರ ಫ್ಯಾಮಿಲಿಯವ್ರು ಬರ್ತಾ ಇದ್ದಾರೆ, ಅವ್ರೊಬ್ರಿಗೋಸ್ಕರ ವೇಟಿಂಗ್. ಇದು ಪೋಸ್ಟ್ ಮಾರ್ಟಮ್ ಆಗಲಿ ಅಂತ ಕಾಯ್ತಾ ಇದ್ದೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಪೋಷಕರಿಗೆ ಮೃತದೇಹ ಒಪ್ಪಿಸಲಾಗಿದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೇ ಹೇಳಿ, ಇತ್ತೀಚೆಗೆ ಮಿಡ್ ನೈಟ್ ಜಾಲಿ ರೈಡ್ ಹಲವು ವಿದ್ಯಾರ್ಥಿಗಳ ಪ್ರಾಣ ಕಸಿಯುತ್ತಿದೆ. ಬಾಳಿ ಬದುಕಬೇಕಿದ್ದ ಯುವಕರ ಈ ಅಂತ್ಯ ಹೆತ್ತವರ ಕನಸನ್ನ ನುಚ್ಚು ನೂರು ಮಾಡಿದೆ.